ಕಾವೇರಿ ವಿಚಾರವಾಗಿ ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆದಿದೆ. ತಮಿಳುನಾಡಿಗೆ ಹರಿದು ಬರೋ ನೀರಿನ ಲೆಕ್ಕವನ್ನ ನೀಡಲಿರೋ ಸಿಎಂ. ಕಾವೇರಿ ವಿಚಾರವಾಗಿ ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ. ತಮಿಳುನಾಡಿಗೆ ಹರಿದಿರೋ ನೀರಿನ ಲೆಕ್ಕ ನೀಡಲಿರೋ ಸಿಎಂ. ಸರ್ವಪಕ್ಷಗಳ ಸಭೆಯಲ್ಲಿ ಲೆಕ್ಕ ನೀಡಲಿರುವ ಸರ್ಕಾರ. ಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದ ನಾಯಕರು ಭಾಗಿ. ಕಾವೇರಿ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯಲಿದೆ. ತಮಿಳುನಾಡಿಗೆ ಹರಿದಿರುವಂತಹ ನೀರಿನ ಲೆಕ್ಕವನ್ನ ಆ ಸಭೆಯಲ್ಲಿ ಕೊಡ್ತಾರೆ ಸಿಎಂ ನೇತೃತ್ವದಲ್ಲಿ ನಡೀತಿರುವಂತಹ ಸಭೆ. ಈ ಸಭೆಗೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಇನ್ನು ಈ ಸಭೆ ಒಂಥರ ಹೇಳಬೇಕು ಅಂತ ಹೇಳಿದ್ರೆ ಸರ್ವಪಕ್ಷ ಹೇಗಿದೆ ಹಾಗೆ ಸಾಮಾನ್ಯವಾಗಿ ನಡೀತಿರುವಂತಹ ಸಭೆ. ಸೊ ಸರ್ವಪಕ್ಷಗಳಲ್ಲಿ ಕಾವೇರಿ ವಿಚಾರವಾಗಿ ಯಾವ ತರ ಹೇಗೆ ಹಾಗೆ ಏನು ಆದೇಶ ಬಂದಿತ್ತೋ ಆ ಆದೇಶಕ್ಕೆ ನಾವು ಯಾವ ತರ ಮನವಿಯನ್ನ ಮಾಡಬೇಕು, ಎಷ್ಟು ನೀರನ್ನ ಕರ್ನಾಟಕದಿಂದ ತಮಿಳುನಾಡಿಗೆ ಹರಿಸಬೇಕು ಅದೆಲ್ಲವನ್ನ ಕೂಡ ಚರ್ಚೆ ಮಾಡಲಿದ್ದಾರೆ. ಇನ್ನು ನೀವು ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಎಷ್ಟು ಚೆನ್ನಾಗಿ ಬೊಮ್ಮಾಯಿ ಅವ್ರನ್ನ ಹಗ್ ಮಾಡೋದೇನು, ಸದಾನಂದ ಗೌಡ್ರನ್ನ ವೆಲ್ಕಮ್ ಮಾಡಿರೋದೇನು. ಸೊ ಇದೊಂಥರ ಹೇಳಬೇಕು ಅಂದ್ರೆ ನೋಡೋಕೆ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ವಪಕ್ಷ ಸಭೆ. ಅಂದ್ರೆ ಎಲ್ಲಾ ನಾಯಕರುಗಳು ಕೂಡ ಒಟ್ಟಾಗಿ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇಷ್ಟು ದಿನ ಆ ನಾಯಕರ ಮೇಲೆ ಇವ್ರ ಮೇಲೆ ಅವರು ವಿರೋಧ ಮಾಡ್ತಾನೆ ಇದ್ರು, ಬಟ್ ಇವತ್ತು ಕಾಣಿಸ್ಕೊಳ್ತಿರೋದು ಎಲ್ಲರೂ ಒಟ್ಟಾಗಿ. ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಕೂತ್ರೆ ಆ ಕಡೆ ಮಾಜಿ ಸಿಎಂಗಳು ಇಬ್ಬರು ಕೂತಿದ್ದಾರೆ, ಸಿದ್ದರಾಮಯ್ಯ ಹಾಗೆ ಯಡಿಯೂರಪ್ಪನವರು. ಸೊ ಸರ್ವ ಸಮಾನತೆಯಿಂದ ಈ ಒಂದು ಪಕ್ಷ ಅಂದ್ರೆ ಈ ಒಂದು ಸಭೆ ನಡೀತಾ ಇದೆ. ಸೊ ಈ ಒಂದು ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ, ಕಾವೇರಿಯ ಬಗ್ಗೆ ಚರ್ಚೆ ಆಗುತ್ತೆ, ಕಾವೇರಿ ನೀರು ಎಷ್ಟು ಹರಿಸಬೇಕು, ಹಾಗೆ ಯಾವ ತರ ಮನವಿಯನ್ನ ಮತ್ತೆ ಸಲ್ಲಿಸಬೇಕು, ಹಾಗೆ ಈಗಾಗಲೇ ಮಳೆ ಬಂದಿದೆ. ಸೊ ಮಳೆಯಿಂದ ಸಾಕಷ್ಟು ಡ್ಯಾಮ್ಗಳು ಒಳಹರಿವು ಜಾಸ್ತಿ ಆಗಿದೆ. ಈಗ ಆಲ್ರೆಡಿ ನಾವು ತಮಿಳುನಾಡಿಗೆ 10,500 ಕ್ಯೂಸೆಕ್ ನೀರನ್ನ ಬಿಡ್ತಾ ಇದೀವಿ. ಇದೊಂಥರ ಹೇಳಬೇಕು ಅಂದ್ರೆ ಈ ಒಂದು ಸಭೆಯಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನ ತಗೊಳ್ತಾರೆ. ಈಗಾಗಲೇ ನಮಗೆ ಒಂದು ಮಹತ್ವದ ಒಂದು ಡಿಸಿಷನ್ ಆಲ್ರೆಡಿ ಸಿಕ್ಕಿದೆ, ಬಟ್ ಈ ಸಭೆಯಲ್ಲಿ ಯಾವ ತರ ಚರ್ಚೆ ಆಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ.